ಇಲ್ಲ, ನಾನು ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಉಳಿದಂತವ್ರಿಗೂ ಅದೇ ರೀತಿ ಕೊಡಬೇಕು ಪರಿಹಾರ. ಕೇಂದ್ರ ಸಚಿವರು ಭೇಟಿನ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ಇದರಿಂದ ಪ್ರಯೋಜನ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಬಂದ್ರೆ ಪ್ರಯೋಜನ ಆಗ್ತೈತೆ ಅಂದ್ರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದ್ರೆ ನೀವೇನು ಪರಿಹಾರ ಸಿಗಲ್ಲ ಅಂತೀರ. ಮತ್ತೆ ನೀವಾದ್ರೂ ಬನ್ನಿ, ನಿಮ್ಗ ಯೋಗ್ಯತೆ ಇಲ್ವಾ ಬರಕ್ಕೆ? ಬರ್ಬೇಕಲ್ಲ ನೀವು ಬಂದ್ಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೋಡಿ, ನಾನು ಬಂದೆ, ಇಷ್ಟು ಪರಿಹಾರ ಕೊಟ್ಟೆ, ಕೇಂದ್ರ ಸಚಿವರು ಆಗಿಲ್ಲ ಅಂತ. ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರದ ಹಣ ಇದು, NDRF ಹಣ ಕೊಡ್ತಾ ಇರೋದು. ಇವ್ರದ್ದು ಇನ್ನೂ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು NDRF ಹಣದಲ್ಲಿ, ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು. ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರಕ್ಕೆ, ಕೇಳಕ್ಕೆ ರೈಟ್ಸ್ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಅದರಿಂದ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ. ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ಕುಮಾರಸ್ವಾಮಿಗೆ ರೈಟ್ಸ್ ಇದೆ. ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ. ನಿಮ್ಗೆ ಆಗಲ್ಲ, ಕುಮಾರಸ್ವಾಮಿ ಅವ್ರ ಕೈ ಶಕ್ತಿ ಇಲ್ಲ ಅಂದ್ರೆ ನೀವು ಬಂದು ಮಾಡಿ ಕೆಲಸ. ಕುಮಾರಸ್ವಾಮಿ ಅವರು ಓಡಾಡ್ತಾ ಇದಾರಲ್ಲ, ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬರಕ್ಕಾಗ್ತಾ ಇಲ್ಲ? ಕೃಷಿ ಸಚಿವರು ಹೇಳ್ತಾರೆ ವಿಪಕ್ಷ ನಾಯಕರು ಇದಾರ, ಯಾರು ವಿಪಕ್ಷ ನಾಯಕರು? ಅಶೋಕ್ ಅವ್ರ ಅಂತ ಒಂಥರ ವ್ಯಂಗ್ಯವಾಗಿ ಕೇಳ್ತಾರೆ ಕೃಷಿ ಸಚಿವರು. ಏನ್ ಸರ್ ಅವರು ಸರ್ಕಾರನೇ ಸತ್ತೋಗಿರೋವಾಗ ಸರ್ಕಾರ ಬದುಕಿದ್ರೆ ತಾನೇ ಕೇಳಕ್ಕೆ. ಸರ್ಕಾರನೇ ಸತ್ತೋಗಿದೆ, ಗೊತ್ತಿದೆಯಲ್ಲ, ನೋಡ್ತಾ ಇದ್ದೀರಲ್ಲ, ಸ್ಕ್ಯಾಂಡಲ್ಗಳಲ್ಲಿ ಮುಳುಗಿ ಉತ್ತರ ಕೊಡಕ್ಕಾಗ್ತಾ ತಪ್ಪಿಸ್ಕೊಂಡು ಓಡುತ್ತಾ ಇದ್ದಾರೆ. ಅಂಥದ್ರಲ್ಲಿ ಯಾರಿದ್ದಾರೆ ಅನ್ನೋದು ಜನ ನೋಡ್ತಾ ಇದ್ದಾರೆ. ಜನ ಅಧಿವೇಶನದಲ್ಲಿ ನಡೆದಲ್ಲ ಮಾತುಕತೆಯಲ್ಲಿ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಬದುಕಿದೆ ಅಂತ ತೋರಿಸ್ಲಿ. ಫಸ್ಟ್ ಸರ್ಕಾರ ಬದುಕಿದೆ, ಸತ್ತಿಲ್ಲ ಅನ್ನೋದು ಜನಕ್ಕೆ ತೋರಿಸ್ಲಿ. ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಬಿಡದಲ್ಲೇ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಿಡಲ್ಲ ಹೇಳ್ತಾರೆ ಸರ್, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ. ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿನ ಯಾಕೆ ಮಾತಾಡಕ್ ಬಿಟ್ಟಿಲ್ಲ? ನೀವು ಮಾತಾಡಬೇಕಾದ್ರೆ ಡೆತ್ ನೋಟ್ ಅನ್ನ ಓದಿದ್ರಿ ನೀವು, ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ. MLA ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟುಬಿಟ್ಟು ಓದ್ತಾರೆ. ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದ್ರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ. ಅದಕ್ಕೆ ಅದನ್ನು ಓದಿ, ಅದನ್ನ ಬಿಟ್ಟು ಯಾಕೆ ಹೋಗ್ತೀರಾ, ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ಇವತ್ತು ಅವ್ರು ಏನ್ ಹೇಳಿರೋದು, ಯಾರು ಭಾಗಿಯಾಗಿಲ್ಲ, ಅಧಿಕಾರಿಗಳೇ ತಿಂದಾಕ್ಬಿಟ್ಟವ್ರಂತೆ ಎಲ್ಲ. ಏನ್ 178 ಕೋಟಿನ ಅಧಿಕಾರಿಗಳೇ ತಿನ್ನಕಾಗತ್ತ? 187 ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗುತ್ತಾನಪ್ಪ? ಅದರಿಂದ ದೊಡ್ಡ ತಿಮಿಂಗ್ಲುಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ. ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರದನ್ನ ತಿಂದಿರಬಹುದು ಅಷ್ಟೇ. ಇದನ್ನ ಮಾಡಿಸ್ತವ್ರು ಯಾರು? ಅದೇ ಇಂಪಾರ್ಟೆಂಟ್. ಅದರಿಂದ ನಾವು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಔಟ್ ಇದೆ, ದುಡ್ಡಿಲ್ಲ, ಒಂದು ರೀತಿ ಗ್ಯಾರಂಟಿಯನ್ನ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳಿದು. ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಒಕ್ಕಲಿಗರ ನಿಗಮದಲ್ಲಿ ಹಣ ಇದೆ, ಬ್ರಾಹ್ಮಣರ ನಿಗಮದ ಹಣ ಇದೆ, ಲಿಂಗಾಯತರು ಎಲ್ಲ ಅದನ್ನು ಹಾಕೊಂಬಿಡಿ. ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ. ಇಲ್ಲಾಂದ್ರೆ ನಿಮ್ ಬಾಳು ಬೀದಿಗೆ ಬರ್ತೈತೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಅಲ್ಲಿ ಇರುವಂತ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರು NDRF ದುಡ್ಡು ರಿಲೀಸ್ ಮಾಡ್ಬಿಟ್ಟಿದಾರಲ್ಲ ಸರ್. NH-75 ಹೈವೇ ನೋಡಿದ್ವಿ, ಕೆಲವು ಕಡೆ 90 ಡಿಗ್ರಿ ರೋಡ್ ಕಟ್ ಮಾಡಿದ್ದಾರೆ. ಇಲ್ಲಿ ಜನಕ್ಕೂ ಅದು ತುಂಬಾ ಪ್ರಾಬ್ಲಮ್ ಆಯ್ತಿದೆ. ಸುಮಾರು ಜನ ಜಮೀನು ಕುಸಿತೋಗ್ತಿದೆ. ಬಟ್ ಈ ಸೀಪೇಜ್ ಅನ್ನೋದು ನಿಮಗೀಗ PD ಕಾರಣ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಇಲ್ಲ, ಇಲ್ಲಿ ಯಾವ್ಯಾವ ಈಗ ನಾವು ಭೇಟಿ ಮಾಡ್ತಾ ಇದ್ದೀರಿ. ಇಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ. ಇಲ್ಲಿನೂ ಕೂಡ ಗ್ಯಾಬರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ. ಅದು ಸೀಪೇಜ್ ಆಗಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಕುಸಿತೋಗಿದೆ. ಇದೆಲ್ಲ ಕೂಡ ಚರ್ಚೆ ಮಾಡ್ತೀರಿ. ಯಾರೇ ತಪ್ಪು ಮಾಡಿದ್ರು ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡುವಂತದಕ್ಕೆ ಸೂಚನೆಯನ್ನು ಕೊಡ್ತೀನಿ. ಮಿನಿಸ್ಟರ್ ರಾಜಣ್ಣ ಅವರು ನಿನ್ನೆ ಹೇಳಿದ್ರು, ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅನ್ನೋ ಕಾರಣಕ್ಕೆ ಈ ರೀತಿ ಅಟ್ಯಾಕ್, ವರ್ಗದ ನಾಯಕರು ಅನ್ನೋ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಒಂದು ಒಳ್ಳೆ ಸಲಹೆ ಕೊಡ್ತೀನಿ, ಒಳ್ಳೇದು ಬ್ಯೂಟಿಫುಲ್ ಸಲಹೆ. ಇನ್ಮೇಲೆ ಯಾವ್ಯಾವ ಜಾತಿ ಬೇಕು ನಿಮಗೆ, ಅದನ್ನ ಒಂದು ಸಂವಿಧಾನದ ಬದಲಾವಣೆ ಮಾಡ್ಬಿಡೋಣ. ಇಂಥವ್ರು ಜಾತಿಯವರು ಅಕ್ರಮ ಮಾಡಿದ್ರೆ, ಲೂಟಿ ಹೊಡೆದ್ರೆ, ಕಳ್ತನ ಮಾಡಿದ್ರೆ, ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತ ಕಾನೂನು ತಂದ್ಬಿಡಿ, ಮುಗಿದೋಯ್ತಲ್ಲ. ಬೆಸ್ಟ್ ಅಲ್ಲ ಅದು? ಈಗ ಈ ಜಾತಿಯವನಾದ್ರೆ ಕಳ್ತನ ಮಾಡಬಹುದು, ಈ ಜಾತಿಯವನಾದ್ರೆ ಕಳ್ತನ ಮಾಡಬಾರ್ದು. ಏನು ಸಂವಿಧಾನದಲ್ಲಿ ಇದೆಯಾ?
ಯಾಕೆಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಹೊರಗಡೆ ಬರಕ್ ಆಗ್ತಾ ಇಲ್ಲ, ದಾರಿ ಕಾಣದಾಗಿದೆ ಅವ್ರ ಕೈಲಿ, ಒಂದ್ರ ಮೇಲೆ ಒಂದು ಹಗರಣ. ಇವಾಗ ಎಲ್ಲ ದಲಿತರದೆ, ವಾಲ್ಮೀಕಿ ದಲಿತರು, ಈಗ 25,000 ಕೋಟಿ ಅದು ದಲಿತರದೆ, ಈಗ ಮೂಡಾದಲ್ಲಿ ಅದು ದಲಿತರ ಜಮೀನೆ. ಅಂದ್ರೆ ಇಡೀ 3 ಹಗರಣಗಳು ಏನಾಗಿದೆ, 3 ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಮರ್ಯಾದೆ ಇಲ್ಲ, ಅದಕ್ಕೆ ತಪ್ಪಿಸ್ಕೊಳಕ್ ದಾರಿ ಹುಡುಕ್ತಾ ಇದ್ದಾರೆ. ಬಿಜೆಪಿ ಅವಧಿಯ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು ಸಿದ್ದರಾಮಯ್ಯ. ನೆನ್ನೆ ಅವ್ರು 21 ಮಾಡಿದ್ದಾರೆ, ನಾನು 78 ಬಿಡುಗಡೆ ಮಾಡಿದ್ದೀನಿ.